ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದಿರ್ಬೋದು ರೀ, ಇಲ್ಲಿ ನಾನು ಮೀಡಿಯಮ್ದು 3 ಟೊಮೆಟೊವನ್ನು ಇಲ್ಲನ್ನು ನಾನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೇನೆ ರೀ. ಇಲ್ಲಿ ನೋಡ್ಬೋದು ನಾನು ಹುಣಸೆ ರಸವನ್ನು ಇದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಈ ಥರನೇ ನಾನು ಪೇಸ್ಟ್ ಥರನೇ ತೆಗೆದು ಇಟ್ಕೊಂಡಿದ್ದೀನಿ ರೀ. ಇವತ್ತು ನೋಡ್ರಿ ಇದು ನಾನು ಟೊಮೆಟೊ ಇದು ಸಾರು ಅಂದರೆ ಇದು ನೋಡ್ರಿ ನಾನು ಇವತ್ತು ಒಂದು ಟೇಸ್ಟ್ ಆದಂಥದ್ದು ಟೊಮೆಟೊ ಸಾರು. ಇದು ನಮಗೆ ಹೃದಯ ಕಾಯಿಲೆ ಸಂಬಂಧಗಳಿರ್ತವೆ ನೋಡ್ರಿ, ಅದಕ್ಕೆ ತುಂಬ ಒಳ್ಳೆಯದು. ಮತ್ತು ಯಾಕಂದರೆ ಈಗ ಹಾರ್ಟ್ ಪೇಷಂಟ್ ಅಂದರೆ ಜಾಸ್ತಿ ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅಂತ ನೋಡ್ರಿ, ಇಂಥ ಟೊಮೆಟೊ ರೈಸ್ ಇಂಥ ಟೊಮೆಟೊ ಸಾಂಬಾರು ಮತ್ತು ರೈಸ್ ನೋಡ್ರಿ. ಅದ್ರ ಜೊತೆಗೆ ಅಂತೇಳಿ ನಾನು ಬ್ರೌನ್ ರೈಸ್ ಬರುತ್ತೆ ನೋಡ್ರಿ, ಅನ್ಪಾಲಿಶ್ ರೈಸು, ಇದನ್ನು ತಿನ್ಬೇಕ್ರಿ. ಇದು ಒಂದು ಹಾರ್ಟ್ ಪೇಷಂಟಿಗೂ ತುಂಬ ಉಪಯೋಗ ಆಗುತ್ತೆ ಮತ್ತು ವೇಟ್ ಲಾಸ್ ಮಾಡೋರಿಗೂ ಸಹ ತುಂಬ ಇಷ್ಟ ಆಗುತ್ತೆ ರೀ. ಈಗ ತುಂಬ ನಾವು ಟೊಮೆಟೊ ಸಾಂಬಾರು ರಸಮು ಅವೆಲ್ಲ ನೋಡಿದ್ದೀವಿ, ಅದಕ್ಕಿಂತಲೂ ಇದೊಂಚೂರು ಡಿಫ್ರೆಂಟ್ ಇದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ನಾವು ಇದನ್ನು ಇವಾಗ ಸ್ಟಾರ್ಟ್ ಮಾಡೋದು ತುಂಬ ಈಸಿ ಇದೆ ರೀ, ಮಾಡೋಂಥದ್ದು ಬೇಗನೆ ಆಗುವಂಥ ರೆಸಿಪಿ. ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಈ ಪಾತ್ರೆಗೆ ನೋಡಿರಿ ಫಸ್ಟಿಗೆ ನಾವು ಹುಣಸೆ ಪೇಸ್ಟನ್ನು ಮಾಡ್ಕೊಂಡಿದ್ದೆ ನೋಡ್ರಿ, ಹುಣಸೆ ಹಣ್ಣಿಂದು ಅದನ್ನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಇದು ಬೇಯ್ತಾ ಇದೆ ನೋಡ್ರಿ. ಇದಕ್ಕೆ ನೋಡ್ರಿ ಒಂಚೂರೇ ನಾನಿಲ್ಲಿ ಬೆಲ್ಲವನ್ನು ಇಟ್ಕೊಂಡಿದ್ದು ನೋಡ್ರಿ, ಅದನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಬೆಲ್ಲವನ್ನು ಹಾಕ್ಕೊಂಡು ನೋಡ್ರಿ, ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದೊಂಥರ ಡಿಫ್ರೆಂಟ್ ಇದೆ ಮತ್ತು ಒಳ್ಳೆಯ ಒಂದು ಟೇಸ್ಟ್ ಆಗಿನೂ ಇರುತ್ತೆ ರೀ. ಯಾಕಂದರೆ ಜಾಸ್ತಿ ಉಪ್ಪು ಖಾರ ತಿನ್ನಬಾರ್ದು ಅದು ಇದು ಅಂತ ಹೇಳ್ತಾರೆ ನೋಡ್ರಿ, ಹಾಗಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೋಡ್ಬೋದು ರೀ, ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ಬಾಡಿಸ್ಕೊಳ್ಳೋಣ ರೀ. ಅಂದರೆ ಇದು ಸ್ವಲ್ಪ ನಮಗೆ ಟೊಮೆಟೊವನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ ರೀ. ನಮ್ಮದು ಇದು ಬೇಯ್ತಾ ಇದ್ದಾಗೆ ನೋಡಿರಿ, ಇದನ್ನು ಸ್ವಲ್ಪನೇ ಉಪ್ಪು ಮತ್ತು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ರೀ. ಇವಾಗ ನೋಡಿರಿ ನಾವು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಇದು ಒಂಚೂರು ಡಿಫ್ರೆಂಟ್ ಆಗಿದೆ ರೀ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇವಾಗ ನೋಡಿರಿ ನಾನು ಒಂದು 1/4 ಚಮಚದಷ್ಟು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಹಾಗೇ ಇದಕ್ಕೆ ಒಂದು ಸ್ವಲ್ಪನೇ ಕಾಳು ಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಇಟ್ಕೊಂಡಿದ್ದೀರಿ. ಅಂದರೆ ಹುರಿದು ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಮೆತ್ತಗಾಗಿದೆ ರೀ. ಇವಾಗ ಇನ್ನೊಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಟೊಮೆಟೊ ಬೆಂದಿದೆ. ಇದು ಸ್ವಲ್ಪ ಗಟ್ಟಿನೇ ಇದೆ ನೋಡ್ರಿ. ಇದಕ್ಕೆ ಇನ್ನೊಂದು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ರೀ. ಅಂದರೆ ನಾವು ಯಾವಾಗಲೂ ಸ್ವಲ್ಪ ತೆಳುವಾಗಿಯೇ ಮಾಡಬೇಕು ರೀ. ಅಂದರೆ ಇದು ತುಂಬ ಗಟ್ಟಿ ಇದ್ರೂ ಆಗೋದಿಲ್ಲ. ಸ್ವಲ್ಪ ಟೊಮೆಟೊನು ಇನ್ನೊಂದು ಸ್ವಲ್ಪ ನಮ್ಮದು ಚೆನ್ನಾಗಿ ಮೆತ್ತಗೆ ಬೆಂದರೆ ಅದು ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ರೀ. ಇದೊಂದು 10 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸೋಣ ರೀ. ಇವಾಗ ನೋಡ್ಬೋದು ರೀ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಈ ಥರನೇ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಇದು ಒಂದು 10 ನಿಮಿಷ ನೋಡ್ರಿ ಚೆನ್ನಾಗಿ ಸ್ಲೋ ಫ್ಲೇಮ್ನಲ್ಲೇ ಮುಚ್ಚಿಬಿಟ್ಟು ಬೇಯಿಸ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಆ ಕಡೆ ನಾವು ಟೊಮೆಟೊವನ್ನು ಬೇಯಿಸ್ಲಿಕ್ಕೆ ಹಾಕ್ಕೊಂಡಿವಿ ನೋಡ್ರಿ. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಸಣ್ಣದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ, ಒಂದು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ. ಹಾರ್ಟ್ ಪೇಷಂಟು ತುಪ್ಪ ತಿನ್ನಬಾರ್ದಂತೇನಿಲ್ಲ ರೀ, ಇದು ಗುಡ್ ಫ್ಯಾಟೇ. ಅಂದರೆ ಒಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಸ್ವಲ್ಪ ಉಪ್ಪು ಖಾರ ಹುಳಿ ಅಂತ ಕಡಿಮೆನೇ ಕೊಡ್ತೀವಿ ನೋಡ್ರಿ. ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾವು ಕಾಳು ಮೆಣಸೋದೆಲ್ಲ ಹಾಕಿದ್ದೇವೆ ನೋಡ್ರಿ, ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಟೊಮೆಟೊ ರಸಮು ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ಒಂದು 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ರೀ. ಒಂದು ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ರೀ. ಮತ್ತು ಇಲ್ಲಿ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ನಾನು ಅದರೊಳಗೆ ಬೇಯಿಸ್ಕೊಳಕ್ಕೆ ಹಾಕಿನಿ ರೀ. ಮತ್ತು ಇದಕ್ಕೆ ಒಂಚೂರು ಹಾಕ್ತಾಯಿದ್ದೀನಿ. ಇವಾಗ ನಮ್ಮದು ಇದು ಆಗಿದೆ ನೋಡಿರಿ, ಫ್ರೈ ಆದಮೇಲೆ ಕೊನೆಗೆ ಇಲ್ಲಿ ನಾವು ಒಂದು ಸ್ವಲ್ಪನೇ ಅಚ್ಚ ಖಾರದ ಪುಡಿ ರೀ, ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಎಲ್ಲನೂ 1/4 ಚಮಚ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ರೀ. ಇವಾಗ ನಮ್ಮದು ಸಾಂಬಾರು ಬೇಯ್ತಾ ಇದೆ ನೋಡ್ಬೋದು ರೀ. ಇವಾಗ ಇದಕ್ಕೇ ನಾವು ಮಾಡಿರುವಂತಹ ಒಗ್ಗರಣೆಯನ್ನು ಹಾಕೋಣ ರೀ. ತುಂಬ ಟೇಸ್ಟ್ ಆಗಿರುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ. ನಮ್ಮದು ರಸಮು ತುಂಬ ಚೆನ್ನಾಗಿದೆ. ಅಂದರೆ ಇದಕ್ಕೆ ನಾನು ಕಾಂಬಿನೇಷನ್ನು ಬ್ರೌನ್ ರೈಸ್ ಮಾಡಿದ್ದೀನಿ ರೀ. ಅಂದರೆ ಸ್ವಲ್ಪ ಈಗೆಲ್ಲ ಅನ್ಪಾಲಿಶ್ ರೈಸ್ ಸಿಗ್ತಾವೆ ನೋಡ್ರಿ, ಅದನ್ನೇ ಹಾಕಿದ್ರೆ ಒಳ್ಳೆಯದು. ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪನೇ
ನಾವು ಒಗ್ಗರಣೆ ಹಾಕಿದ್ಮೇಲೆ ಮುಚ್ಚಿ ಬೇಯಿಸಣ್ರಿ. ಇವಾಗ ನೋಡಿರಿ ನಮ್ಮದು ಒಗ್ಗರಣೆ ಹಾಕಿದ್ಮೇಲೆ ಬಿಸಿ ಆಗಿದೆ ರೀ. ನಾವು ಇದಕ್ಕೆ ನೋಡಿರಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ರೀ. ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಹಿಂಡ್ಕೊತೀನಿ ರೀ. ಅಂದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಡಿಫ್ರೆಂಟ್ ಆದಂಥ ಒಂದು ರಸಮ್ ಇದೆ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಇದು ಕುಚ್ಚಲಕ್ಕಿ ಅಂತಾರೆ ನೋಡಿರಿ, ಈ ಅನ್ನ ಜೊತೆಗೆ ಇದು ತುಂಬ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ. ನಾನು ಇದೇ ಥರನೇ ಮಾಡಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.